ಎಸ್ ಬಳ್ಳಾರಿ ಜೈಲಲ್ಲಿ ಒಂದ್ ಕಡೆಗೆ ದರ್ಶನ್ ಇದ್ದು ಅಲ್ಲಿ ಬೆನ್ನು ನೋವು ಅನುಭವಿಸ್ತಾ ಇದ್ರೆ, ಇನ್ನೊಂದು ಕಡೆಗೆ ಅವರು ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಅದು ನಾಳೆಗೆ ಮುಂದೂಡಿಕೆ ಆಗಿದೆ. ಬಟ್ ಇವತ್ತಿನ ವಾದ ಪ್ರತಿವಾದವನ್ನು ಕೇಳಿಸ್ಕೊಳ್ತಾ ಇದ್ದವರಿಗೆ ಓಹೋ ಸಿಕ್ಬಿಡುತ್ತೆ ಅಂತ ಬಹಳಷ್ಟು ಜನ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇದು ವಾದ ಒಂದ್ ಸೈಡ್ ಆಗಿದೆ. ಅದು ದರ್ಶನ್ ಅವರ ಪರವಾಗಿರುವಂತ ವಕೀಲರು. ಇನ್ನೊಂದು ಸೈಡ್ ಇರುತ್ತೆ, SPP ಅವರು ವಾದ ಮಾಡಿಸಬೇಕು. ನಾಳೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು, ಬಹಳ ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳ್ತಾ ಇದ್ದೆ ಈ ಪ್ರಕರಣ. ಯಾಕಂದ್ರೆ ಚಾರ್ಜ್ ಶೀಟ್ ಅನ್ನ ನೋಡಿದಾಗ್ಲೇನೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಿದ್ದು ಪ್ರಕರಣ. ಆಮೇಲೆ ಇದೊಂಥರ ಮೂವಿ ರೀತಿಯಲ್ಲಿ ಇತ್ತಿದ್ದು ಕೇಸು, ಅದರ ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡಿರುವಂತಹ ರೀತಿ. ಇನ್ನು ಕೋರ್ಟ್ನಲ್ಲಿ ಹೇಗಿರುತ್ತೆ ಜಾಮೀನು ವಿಚಾರದಲ್ಲಿ ವಾದ ಪ್ರತಿವಾದಗಳು, ಜಾಮೀನಿಗೆ ವಾದ ಪ್ರತಿವಾದಗಳು ಈ ಮಟ್ಟದಲ್ಲಿದೆ. ಇನ್ನು ಆ ಕೊಲೆ ಅನ್ನುವಂಥದ್ದನ್ನ ಸಾಬೀತುಪಡಿಸೋದಕ್ಕೋಸ್ಕರ, ಜೊತೆ ಕೊಲೆಯನ್ನ ಇವರೇ ಮಾಡಿದಾರೆ ಅನ್ನೋದನ್ನ ಸಾಬೀತುಪಡಿಸೋಕೆ ನಡೆಯುವಂತ ವಾದ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಬೇಕು. ದರ್ಶನ್ ಪರ ವಾದ ಏನಿತ್ತು, ಇದು ತುಂಬಾ ಕೆಟ್ಟದಾದಂತಹ ತನಿಖೆ. ಸುಪ್ರೀಂನ 2 ತೀರ್ಪುಗಳಲ್ಲಿ ಉಲ್ಲೇಖ ಇದೆ. ರೇಣುಕಾಗೆ ದರ್ಶನ್ ಹೊಡೆದಿರೋದಲ್ಲ, ನಾಯಿ ಮುಖವನ್ನ ತಿಂದಿದೆ. ಅಂದ್ರೆ ಅದು ಬಿಸಾಕಿದಂತ ಸಂದರ್ಭದಲ್ಲಿ ಮುಖವನ್ನ ತಿಂದಿರೋ ವಿಚಾರವನ್ನ ಹೇಳ್ತಾ ಇರೋದು. ಪ್ರಕರಣದಲ್ಲಿ ರಿಕವರಿ ಎಲ್ಲ ಸುಳ್ಳು ಅನ್ನುವಂಥದ್ದನ್ನ ವಾದ ಮಂಡಿಸಿದ್ದಾರೆ. ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರೋದು ತನಿಖಾಧಿಕಾರಿ ಅನ್ನುವಂತ ವಾದ. ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಅಂತ ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಅಂತ. ಜೂನ್ 8ಕ್ಕೆ ಕೊಲೆ ಆಗಿದೆ, 9ಕ್ಕೆ ಸ್ಪಾಟ್ಗೆ ಹೋಗಿದ್ದಾರೆ. ಜೂನ್ 8ಕ್ಕೆ ಕೊಲೆ ಆಗಿದೆ, 9ಕ್ಕೆ ಸ್ಪಾಟ್ಗೆ ಹೋಗಿದ್ದಾರೆ. ಜೂನ್ 12ಕ್ಕೆ ಸೀಸ್ ಅನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಡಿಲೇ ಆಗಿರೋ ವಿಚಾರ ಹೇಳ್ತಾ ಇರೋದು ಅವರು. ಜೂನ್ 9ಕ್ಕೆ ಗೊತ್ತಾದ್ರೂ ಕೂಡ ಏನ್ ಮಾಡ್ತಾ ಇದ್ರು ಇವರು, 3 ದಿನ ಪೊಲೀಸರಿಗೆ ಏನ್ ಕೆಲಸ ಇತ್ತು ಅನ್ನುವಂತ ವಾದ ಮಾಡಿದ್ದಾರೆ. ತಡವಾಗಿ ಪೊಲೀಸರು ಪಂಚನಾಮೆಯನ್ನ ಮಾಡಿರೋದು. PSI ಯಾಕೆ ಸುಮ್ಮನಿದ್ರಲ್ಲಿ, ಯಾಕೆ ತಡ ಮಾಡಿದ್ರು? 8ನೇ ತಾರೀಕು ಅವ್ರನ್ನ ಬಂಧಿಸ್ತಾರೆ, ಕೊಲೆ ಆಗುತ್ತೆ, 9ನೇ ತಾರೀಕಿಗೆ ಅವ್ರನ್ನ ಹಿಡ್ಕೊಳ್ತಾರೆ, 12ನೇ ತಾರೀಕಿಗೆ ಪಂಚನಾಮ ಮಾಡುವಂತದ್ದಾದ್ರೆ PSI ಏನ್ ಮಾಡ್ತಾ ಇದ್ರು? ಟಾರ್ಚ್ ಹಿಡಿದುಕೊಂಡು ಹೋಗಿ ಸೀಸ್ ಮಾಡಿದ್ದಾರೆ. ಬೆಳಕಿರ್ಲಿಲ್ವ ಅವರಿಗೆ, ಟಾರ್ಚ್ ಹಿಡ್ಕೊಂಡು ಹೋಗಿ ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು. 164 ಅಡಿ ಸೆಕ್ಯೂರಿಟಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಸಾಕ್ಷಿಯನ್ನಾಗಿ ಪರಿಗಣಿಸಿರೋದು. ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಬರೋದಿಲ್ಲ. ಏನಾಯ್ತು? ರೇಣುಕಾ ಸ್ವಾಮಿ ಶೂನಲ್ಲಿ ರಕ್ತದ ಕಲೆಗಳು ಇಲ್ಲ. ಜೂನ್ 14ಕ್ಕೆ ದರ್ಶನ್ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದಕ್ಕವ್ರು ಏನ್ ಹೇಳ್ತಾರೆ ಗೊತ್ತಾ, ಒಂದು ವರ್ಡ್ ಅನ್ನ, ಸಾಕ್ಷಿಗಳನ್ನ ಹುಡುಕಲು ಮ್ಯಾಜಿಕ್ ಶೋ ಮಾಡಿಬಿಟ್ಟಿದ್ದಾರೆ ಇವರು ಅನ್ನುವಂಥದ್ದನ್ನ CV ನಾಗೇಶ್ ಅವರು, ದರ್ಶನ್ ಪರ ವಕೀಲರು, ಜಾಮೀನಿಗಾಗಿ ವಾದವನ್ನ ಮಾಡಬೇಕಾದ್ರೆ ಈ ಮಾತನ್ನ ಬಳಸ್ತಾರೆ. ಮೊದಲು ಚಪ್ಪಲಿ ಅಂತ ಹೇಳ್ತಾರೆ, ಆಮೇಲೆ ಅದು ಹೇಗೆ ಶೂ ಆಗ್ಬಿಡುತ್ತೆ ಅಂತ ಇವರ ವಾದ. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಹೇಳಿದ್ದಾರೆ. ಮನೆಗೆ ಬಂದಾಗ ಶೂ ಆಗಿದ್ದು ಹೇಗೆ, ಅದು ಮ್ಯಾಜಿಕ್ ಶೋನಾ ಅಂತ ಇವರ ವಾದ. ತನಿಖೆಯ ದಾರಿ ತಪ್ಪಿಸೋಕು ಹೇಳಿರ್ಬೋದು. ರಕ್ತದ ಕಲೆಯ ಬಟ್ಟೆಯನ್ನ ವಶ ಅಂತ ಹೇಳಲಾಗಿದೆ, ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ. ರಕ್ತದ ಕಲೆ ಬಿಟ್ಟು ಬಟ್ಟೆಯ ಒಗೆಯಲಾಗಿತ್ತ, ಅಂದ್ರೆ ಅದಷ್ಟೇ ಬಿಟ್ಟು ಉಳಿದಿದ್ದೆಲ್ಲ ಬಟ್ಟೆ ವಾಶ್ ಮಾಡಿದ್ರ. ಶನಿವಾರ ಕೊಲೆ ಆಗುತ್ತೆ, ಭಾನುವಾರ ಇಟ್ಟಿದ್ದಾರೆ, ಸೋಮವಾರ ಒಗೆದು ಹಾಕಿದ್ದಾರೆ. ಬಟ್ಟೆ ಒಗೆದವರ ಸ್ವಇಚ್ಛಾ ಹೇಳಿಕೆಯೇ ಇದೆ ಇಲ್ಲಿ. ಅಂದ್ರೆ ಶನಿವಾರ ಕೊಲೆ ಆಗುತ್ತೆ, ಭಾನುವಾರ ಬಟ್ಟೆ ಹಾಗೆ ಇಡ್ತಾರೆ, ಸೋಮವಾರ ಅದನ್ನ ವಾಶ್ ಮಾಡ್ತಾರೆ. ಬಟ್ಟೆ ಯಾರು ವಾಶ್ ಮಾಡಿದ್ರು ಅವರೇ ಹೇಳಿದ್ದಾರೆ ಇದನ್ನ, ಅವರ ಸ್ವಇಚ್ಛಾ ಹೇಳಿಕೆ ಇದೆ ಅಂತ. ಇಷ್ಟೆಲ್ಲ ಆದ್ರೂ ರಕ್ತದ ಕಲೆ ಸಿಕ್ಕಿದ್ ಹೇಗೆ ಅಂತ ವಾದವನ್ನ ಮಂಡಿಸಿದ್ದಾರೆ. ಇದಿಷ್ಟು ಇವತ್ತು ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದ ಮಂಡಿಸಿರೋ ರೀತಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ CV ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ, ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ, ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ, ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ, ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರಿಸಿದ್ದೇವೆ. ನಾವು ಈ ಪ್ರಕರಣನ ಕೈಗೆ ತಗೊಂಡಂಥ ದಿನದಿಂದನೂ ಸಹ ನಮಗೆ ಈ ಪ್ರಕರಣದಲ್ಲಿ ನಮಗೆ ಬೇಲ್ ಸಿಗುತ್ತೆ ಅನ್ನೋದು ಹೋಪ್ ಇದೆ ಸರ್. ಜಾಮೀನು
ಸೊ ಈ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಅದೇ ಇರುತ್ತೆ. ಯಾವ ಆರೋಪಿಯ ಮೇಲೆ ಆರೋಪ ಬಂದಿರುತ್ತೋ ಆ ವಿಚಾರದಲ್ಲಿ ಇರುವಂತಹ ವಕೀಲರು ಹೇಳುವಂಥದ್ದು ಸಹಜವಾಗಿನೇ ಆ ಮಾತು. ನಮಗೆ ಇದರಲ್ಲಿ ಕಾನ್ಫಿಡೆನ್ಸ್ ಇದೆ, ಅವರಿಗೆ ಬೇಲ್ ಸಿಗುತ್ತೆ ಅನ್ನುವಂಥ ವಿಚಾರ. SPP ಅವರು ವಾದ ಮಂಡಿಸಿದಾಗಲೂ ಕೂಡ ಆರ್ಗ್ಯುಮೆಂಟ್ ಕೇಳಬೇಕಲ್ವಾ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಪ್ರಕರಣ ಬಂದಾಗಿನಿಂದಲೂ ಕೂಡ ಹಾಗೇ ಇರುವಂಥದ್ದು, ಒಂದು ಸ್ಟೋರಿ ರೀತಿಯಲ್ಲಿ ಬಿಲ್ಡ್ ಆಗ್ತಾ ಹೋಗಿದ್ದು ಈ ಕೊಲೆಯ ಪ್ರಕರಣ. ಬಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಾಗಲೂ ಕೂಡ ನ್ಯಾಯಾಧೀಶರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಚೆನ್ನಾಗಿದೆ, ತನಿಖೆನ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇವತ್ತಿನ CV ನಾಗೇಶ್ ಅವರ ಆರ್ಗ್ಯುಮೆಂಟ್ ಅನ್ನ ಕೇಳ್ತಾ ಇದ್ರೆ ಲೂಪ್ ಹೋಲ್ಸ್ ಗಳು ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ದು ಆಚೆ ಬರಕ್ ಶುರು ಆಗುತ್ತೆ. ಬ್ಯೂಟಿ ಆಫ್ ದ ಆರ್ಗ್ಯುಮೆಂಟ್ ಚೆನ್ನಾಗಿರುತ್ತೆ, ಬಟ್ SPP ಅವರ ವಾದವನ್ನ ಕಾಯಲೇಬೇಕಲ್ವಾ. ಅದು ಇನ್ನೇನೇನು ಇರುತ್ತೆ, ಈ ಲೂಪ್ ಹೋಲ್ಸ್ ಗಳನ್ನ ಹೇಗೆ ಮುಚ್ಚಾಕುವಂತ ಕೆಲಸ ಇರುತ್ತೆ. ಆರ್ಗ್ಯುಮೆಂಟ್ ತುಂಬಾ ಹೇಗಿತ್ತು ಇವತ್ತೆಲ್ಲ? ಅರುಣ್, ಖಂಡಿತವಾಗಿಯೂ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ನ ಗಮನಕ್ಕೆ ತರೋ ಪ್ರಯತ್ನಗಳನ್ನ ದರ್ಶನ್ ಪರ ವಕೀಲರು ಇವತ್ತು CV ನಾಗೇಶ್ ಅವರು ಮಾಡಿರುವಂಥದ್ದು. ಯಾಕೆಂದ್ರೆ ಅವರು ಹೇಳ್ತಾ ಇರುವಂಥದ್ದು ದೋಷಾರೋಪ ಪಟ್ಟಿಯಲ್ಲಿ ಇರುವಂತಹ ಲೋಪದೋಷಗಳೇನಿರ್ತವೋ ಆ ಲೋಪದೋಷಗಳನ್ನ ಇಟ್ಕೊಂಡು, ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ಗೆ ಯಾವ ರೀತಿಯಲ್ಲಿ ಈ ಲೋಪದೋಷಗಳು ಸಹಾಯವನ್ನು ಮಾಡ್ತವೆ ಅನ್ನೋದ್ರ ಬಗ್ಗೆ ಅವರು ವಾದವನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಅವರು ಪ್ರಮುಖವಾಗಿ ಕಾನ್ಸಂಟ್ರೇಟ್ ಅನ್ನ ಮಾಡಿದಂಥದ್ದು ಪಂಚನಾಮೆಯ ವಿಚಾರವಾಗಿ. ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ಯಾವ್ಯಾವ ಮಾಹಿತಿಗಳು ಇತ್ತು ಆ ಮಾಹಿತಿಗಳನ್ನೆಲ್ಲ ಕೂಡ ತುಂಬಾ ತಡವಾಗಿ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಯಾಕೆಂದ್ರೆ 8ನೇ ತಾರೀಕು ಏನು PSIಗೆ ಮಾಹಿತಿಗಳನ್ನ ಪ್ರದೋಷ್ ತನ್ನ ಮೊಬೈಲ್ನ ಮೂಲಕ ಅಂದ್ರೆ ವಾಟ್ಸಪ್ ಕಾರ್ಯ ಮೂಲಕ ಒಂದು ಮಾಹಿತಿಯನ್ನು ಹೇಳಿರ್ತಾನೆ. ಮಾಹಿತಿಯನ್ನು ಹೇಳಿದ್ರು ಕೂಡ PSI ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಕೊಡೋದಿಲ್ಲ. ಯಾಕಂದ್ರೆ PSIಗೆ ಹತ್ಯೆ ನಡೆದಿರುವಂಥದ್ದು 8ನೇ ತಾರೀಕಿಗೆ ಅಂತ ಗೊತ್ತಿರ್ತದೆ. 9ನೇ ತಾರೀಕಿಗೆ ಪೊಲೀಸರು ಆ ಸ್ಥಳಕ್ಕೆ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಪಟ್ಟಣಗೆರೆ ಶೆಡ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಏನು ಸೀಸರ್ಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿಲ್ಲ, ಯಾವುದೇ ವಸ್ತುಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲ. ಆದ್ರೆ 12ನೇ ತಾರೀಕು ಅವರ ಏನು ಪಟ್ಟಣಗೆರೆ ಶೆಡ್ ಅಂದ್ರೆ ಕ್ರೈಮ್ ಸೀನ್ ನಡೆದಂತ ಜಾಗ ಏನಿತ್ತು ಅಲ್ಲಿಗೆ ಹೋಗಿ ಒಂದಷ್ಟು ವಸ್ತುಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಪ್ರಯತ್ನಗಳನ್ನ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲೂಪ್ ಹೋಲ್ಗಳನ್ನ ಮಾಡಿದ್ದಾರೆ. ಅಂದ್ರೆ 9ನೇ ತಾರೀಕಿಗೆ ಮಾಹಿತಿ ಗೊತ್ತಾದ್ರೂ ಕೂಡ 9ನೇ ತಾರೀಕಿಗೆ ಪಟ್ಟಣಗೆರೆ ಶೆಡ್ಡಿಗೆ ಹೋದ್ರೂ ಕೂಡ 12ನೇ ತಾರೀಕಿನ ತನಕ ಯಾಕೆ ಸೀಸರ್ ಅನ್ನ ಮಾಡಿರ್ಲಿಲ್ಲ, ಈ ರೀತಿಯ ಪ್ರಶ್ನೆ ಏನೇ ಎತ್ತುತ್ತಾ ಹೋಗುವಂಥದ್ದು. ಅದಾದ ನಂತರ ಶೂನ ವಿಚಾರ ಮುನ್ನೆಲೆಗೆ ತೆಗೆದುಕೊಳ್ತಾರೆ. ಶೂನಲ್ಲಿ ಅಂದ್ರೆ ಅವರು ಹೇಳುವಂಥದ್ದು ಬಟ್ಟೆ ಮತ್ತು ಶೂನಲ್ಲಿ ರಕ್ತದ ಕಲೆಗಳಿದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಹೇಳ್ತಾರೆ. ಆದ್ರೆ ದರ್ಶನ್ ಸ್ವಇಚ್ಛೆ ಹೇಳಿಕೆಯಲ್ಲಿ ನಾನು ಧರಿಸಿದಂತ ಸ್ಲಿಪ್ಪರ್ ಅನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಆದ್ರೆ ಪೊಲೀಸರು ಸೀಸ್ ಮಾಡಿರುವಂತದ್ದು ಶೂ ಅನ್ನೋದ್ರ ವಿಚಾರವಾಗಿ ಅವರು ಹೇಳಿರುವಂತದ್ದು. ಅದಾದ ನಂತರ ದರ್ಶನ್ ಅವರ ಏನು ಬಟ್ಟೆಯಲ್ಲಿ ರಕ್ತದ ಕಲೆಗಳು ಅಂದ್ರೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆಗಳು ಇತ್ತು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕೆಲಸದಾಕೆ ಕೊಟ್ಟಂತ ಸ್ವಇಚ್ಛೆ ಹೇಳಿಕೆ ಏನಿದೆ ಆ ಸ್ವಇಚ್ಛೆ ಹೇಳಿಕೆಯಲ್ಲಿ ಹೇಳ್ತಾಳೆ, ಸರ್ಪ್ ಸೋಪ್ ಪೌಡರ್ ಅನ್ನ ಹಾಕಿ ನಾನು ಅದನ್ನ ಸಂಪೂರ್ಣವಾಗಿ ತೊಳೆದಿದ್ದೆ ಮತ್ತು ಒಣ ಹಾಕಿದ್ದೆ, ಅದನ್ನ ಪೊಲೀಸರು ಸೀಸನ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಅಲ್ಲಿ ಒಂದು ವ್ಯಂಗ್ಯವನ್ನು ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡಿರ್ತಾರೆ. ರಕ್ತದ ಕಲೆಗಳು ಇರುವಂತ ಜಾಗವನ್ನ ಹೊರತುಪಡಿಸಿ ಎಲ್ಲಾ ಜಾಗದಲ್ಲೂ ಕೂಡ ಆಕೆ ತೊಳೆದಿರಬಹುದು ಅನ್ನೋ ರೀತಿಯಲ್ಲಿ ವ್ಯಂಗ್ಯವನ್ನ ಆಡುವಂಥದ್ದು. ಒಂದು ರೀತಿಯಲ್ಲಿ ಇಡೀ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಯಾವ ರೀತಿ ಇಲ್ಲ, ಜೊತೆಗೆ ಅವರಿಗೆ ಜಾಮೀನನ್ನ ಯಾವ ವಿಚಾರಕ್ಕಾಗಿ ಮಂಜೂರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನು ನಡೀತು. ನಾಳೆಗೂ ಕೂಡ ಈ ಏನು ವಾದವನ್ನ ಮಂಡನೆ ಮಾಡ್ತೀನಿ ಅಂತೇಳಿ CV ನಾಗೇಶ್ ಅವರು ಹೇಳಿರುವಂತದ್ದು ಮತ್ತು ನಾಳೆಗೆ ಯಾವ್ಯಾವ ರೀತಿಯ ಅಂಶಗಳನ್ನ ಕೋರ್ಟ್ನ ಗಮನಕ್ಕೆ ತರ್ತಾರೆ ಮತ್ತು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.